ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಷಯ ಗ್ಯಾಸ್ ಟ್ರಬಲ್. ಸೊ ಇದರಲ್ಲಿ ಎರಡು ಥರ ಇದೆ. ಒಂದು ಇಂಡೈಜೆಷನ್ ಆಗಿ ಗ್ಯಾಸ್ ಟ್ರಬಲ್ ಆಗುತ್ತೆ, ಅದರಲ್ಲಿ ಸ್ಮೆಲ್ ಇರುತ್ತೆ, ಮೋಷನ್ ಕೂಡ ಟೈಟ್ ಇರುತ್ತೆ. ಇನ್ನೊಂದು ಗ್ಯಾಸ್ ಟ್ರಬಲ್ ಇದೆ, ಅದು ಬಾಡಿ ಹೀಟಾಗಿ ಡ್ರೈ ಆಗಿ ಆಮೇಲೆ ಗಾಳಿ ತುಂಬಿಕೊಂಡು ಆಗೋದು ಗ್ಯಾಸ್ ಟ್ರಬಲ್. ಅದರಿಂದ ಏನು ಫಾರ್ಟಿಂಗ್ ಇರುತ್ತೆ, ಅದರಲ್ಲಿ ಏನು ಗ್ಯಾಸ್ ಬಿಡ್ತಾರೋ ಅವರು, ಅದರಲ್ಲಿ ಏನಿರುತ್ತೆ ಅಂಥೇಳಿ ಸ್ಮೆಲ್ ಇರಲ್ಲ. ಇಂಡೈಜೆಷನ್ ಆಗಿ ಬರೋ ಗ್ಯಾಸ್ ಟ್ರಬಲಲ್ಲಿ ಸ್ಮೆಲ್ ಇರುತ್ತೆ. ಸೊ ಇಂಡೈಜೆಷನ್ ಆಗಿ ಬರೋ ಗ್ಯಾಸ್ ಟ್ರಬಲ್ಗೆ ಸಿಂಪಲ್ ರೆಮಿಡಿ ಇದೆ, ಲಘು ಸೂತ ಶೇಖರ ರಸ ಅಂಥೇಳಿ. ಇದು ಬೆಳಗ್ಗೆ ರಾತ್ರಿ ಒಂದು ಟ್ಯಾಬ್ಲೆಟ್ ನೀವು ತೊಗೊಂಡ್ರೆ ಡೆಫಿನೆಟಾಗಿ ನಿಮ್ಮ ರಿಸಲ್ಟ್ ಬರುತ್ತೆ. ಡೈಜೆಷನು ಆಗುತ್ತೆ, ಗ್ಯಾಸ್ ಟ್ರಬಲ್ನೂ ಕಡಿಮೆ ಆಗುತ್ತೆ, ಮೋಷನ್ನು ಸಾಫ್ ಆಗುತ್ತೆ. ಸೊ ಇದು ಹೀಟಾಗಿ ಡ್ರೈ ಆಗಿ ಬರೋ ಗ್ಯಾಸ್ ಟ್ರಬಲಲ್ಲಿ ಸ್ಮೆಲ್ ಇರಲ್ಲ, ಅದರಿಂದ ಮೋಷನ್ ಕ್ಲೀನ್ ಆಗ್ತಾ ಇರುತ್ತೆ, ಯಾಕಂದರೆ ಗ್ಯಾಸ್ ದಬ್ತಾ ಇರುತ್ತೆ ಅದನ್ನು. ಬಟ್ ಕೆಲವೊಬ್ರಿಗೆ ಏನಾಗುತ್ತೆ, ಮೋಷನ್ ಇಂಡೈಜೆಷನ್ನು ಇರುತ್ತೆ, ಹೀಟಾಗಿಯೂ ಗ್ಯಾಸ್ ಟ್ರಬಲ್ ಆಗ್ತಿರುತ್ತೆ. ಸೊ ಈ ಕಂಡೀಷನಲ್ಲಿ ನೀವು ಲಘು ಸೂತ ಶೇಖರ ರಸನೂ ಕೊಡ್ಬೋದು, ಆಮೇಲೆ ಜೊತೆಗೆ ಅಲೋವೆರಾ ಜೆಲ್ ಅಂತ ಬರುತ್ತೆ. ಸೊ ಹೀಟಾಗಿ ಡ್ರೈ ಆಗಿ ಬರೋ ಗ್ಯಾಸ್ ಟ್ರಬಲ್ಗೆ ನೀವು ಅಲೋವೆರಾ ಜೆಲ್ನ ಫ್ರೆಶ್ ಆಗಿ ತೊಗೋಬೇಕು, ಮಾರ್ಕೆಟಲ್ಲಿ ಇರಲು ಜ್ಯೂಸಲ್ಲಿ ತೊಗೋಬಾರ್ದು, ಯಾಕಂದರೆ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಅದು ಲೈಟಾಗಿ ಫರ್ಮೆಂಟ್ ಕೂಡ ಆಗಿಬಿಟ್ಟಿರುತ್ತೆ, ಬಹಳಷ್ಟು ನಾನು ನೋಡಿದ್ದೀನಿ ಸಿರಪಲ್ಲಿ. ಸೊ ಈ ಫ್ರೆಶ್ ಆಗಿರೋ ಅಲೋವೆರಾ ಜೆಲ್ನ ನೀವು 1 or 2 ಸ್ಪೂನ್ಸ್ ಬೆಳಗ್ಗೆ ರಾತ್ರಿ ಹಾಕ್ಕೊಳ್ಳಿ, ನಿಮಗೆ ಡೆಫಿನೆಟಾಗಿ ರಿಸಲ್ಟ್ ಬರುತ್ತೆ. ಗ್ಯಾಸ್ ಟ್ರಬಲ್ ಕಂಟ್ರೋಲ್ ಆಗ್ತಾ ಬರುತ್ತೆ, ಬಾಡಿನೂ ಕೂಲ್ ಆಗುತ್ತೆ, ಆಮೇಲೆ ನಿಮಗೆ ಬೇರೆ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ಅಂದರೆ ಸಪ್ತಧಾತುಗಳು ಸಪ್ಲಿಮೆಂಟ್ ಆಗುತ್ತೆ, ಆಮೇಲೆ ನಿಮಗೆ ಆಮೇಲೆ ಬರ್ತಾ ಬರ್ತಾ ನಿಮಗೇನು ಮೋಷನ್ ಟೈಟ್ ಆಗುತ್ತೆ ಅದನ್ನು ಕ್ಲಿಯರ್ ಆಗ್ತಾ ಹೋಗುತ್ತೆ. ಧನ್ಯವಾದಗಳು.